ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಲೀಲಾ ಮೇಡಮ್ ವಯಸ್ಸಲ್ಲಿ ಚಿಕ್ಕವರಾದ್ರು ಮನಸ್ಸಿನಿಂದ ಅವರು ತಾಯಿ ಸ್ಥಾನ ತುಂಬುತ್ತಾರೆ ಸರ್. ಈಜೆ ಒಳ್ಳೆಯವರು, ಅವ್ರೇನೋ ತಪ್ಪು ಮಾಡಿಲ್ಲ ಅಂತ ಅಪ್ರೂವ್ ಆಗುತ್ತೆ. ಈ ವಿಷಯ ಗೊತ್ತಾದಾಗಿಂದ ನಾನಂತೂ ನೆಲದ ಮೇಲೆ ಇಲ್ಲ, ಹಾರಾಡ್ಬೇಕನ್ಸ್ತದೆ ಅಪ್ಪ. ಪ್ರೀತಿ ಅಂದ್ರೆ ಏನು ಅಂತ ಕಳ್ಸಿಕೊಟ್ಟಿದ್ದೀರಾ. ನಾನು ನಿಮ್ ಪ್ರೀತಿನ ಅನುಭವಿಸ್ಬೇಕು. ಐ ಲವ್ ಯು ಏಜೆ. ನಾನೇನು ಮಾಡಿಲ್ಲ, ನಾನು ಆ ಥರ ಮಾಡಕ್ ಸಾಧ್ಯನೇ ಇಲ್ಲ. ಸಾರಿ ಏಜೆ. ನಿಜವಾಗ್ಲೂ ಯೋಚನೆ ಮಾಡ್ತಾ ಹೋಗ್ತಿದ್ರೆ ಲೀಲಾ ತಪ್ಪು ಮಾಡಿಲ್ಲ ಅನ್ನಿಸ್ತಾ ಇದೆ. ಅವಳು ನಿಜವಾಗ್ಲೂ ತಪ್ಪು ಮಾಡಿಲ್ವಾ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ ಒಂದು ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಏಜೆ ಕೋಟು ಇಲ್ಲೇ ಇದೆಯಲ್ಲ, ನಾನೇನಾದ್ರೂ ಮಿಸ್ ಮಾಡಿ ಇಲ್ಲಿಟ್ಬಿಟ್ನಾ? ನೆನಪಾಗ್ತಿಲ್ವಲ್ಲ. ಇದಿಲ್ಲಿದೆ ಅಂತ ಏಜೆ ಏನಾದರೂ ನೋಡಿದ್ರೆ ನಂಗೆ ಬೈದೇ ಬಿಡ್ತಾರಷ್ಟೆ. ಯಾಕಪ್ಪ ಬೇಕು? ಐ ಲವ್ ಯು ಅಂತ ಹೇಳೋ ಬಾಯಲ್ಲಿ ಬಯಸ್ಕೊಳ್ಳೋದು ಬೇಕಲ್ಲ. ಅವ್ರು ಬಯೋದೇನಿದ್ರು ಏನು ಲೀಲಾ, ಆರೋಗ್ಯ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ವಾ? ಏನು ಲೀಲಾ, ಟೈಮ್ ಸರಿಯಾಗಿ ಊಟ ಮಾಡಬೇಕಲ್ವಾ? ಯಾಕೆ ಲೀಲಾ ಇವತ್ತು ನೀನು ನಂಗೆ ಐ ಲವ್ ಯು ಹೇಳೇ ಇಲ್ಲ ಅಂತ ಬೈಬೇಕು. ಏನಿವತ್ತು ಯಜಮಾನ್ರು ತುಂಬ ಆಳವಾಗಿ ಯೋಚನೆ ಮಾಡ್ತಿದಾರಲ್ಲ. ನನ್ನ ಹೆಂಗೆ ಹೊರಗಡೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ಬೋದಾ? ಛೆ, ಏಜೆಗೆ ಅಷ್ಟು ಕೆಟ್ಟ ಬುದ್ಧಿ ಇಲ್ಲ. ಅವರು ಬಂಗಾರ, ಬರೀ ಬಂಗಾರ ಅಲ್ಲ, ನನ್ನ ಮುದ್ದು ಬಂಗಾರ. ಸರನು ಅದನ್ನೇ ಕೇಳಿದ್ಲು, ಯಾವಾಗ ಬರ್ತೀರಾ ಅಂತ. ಆದಷ್ಟು ಬೇಗ ಅಂತ ಹೇಳಿದ್ದೀನಿ. ಇನ್ನೂ ಎಷ್ಟು ದಿನ ಅಂತ ಹೀಗೆ ಕಾಯೋದು? ಸರಿ, ಬೇಗ ಬಂದ್ಬಿಡಿ ಆಯ್ತಾ? ನಮಸ್ಕಾರಮ್ಮ. ಚೆನ್ನಾಗಿದ್ದೀರಾ? ಆಗಾಗ ಮನೆಗೆ ಬಂದವರು ಈ ಪ್ರಶ್ನೆನ ಕೇಳಬೇಕು. ಎದ್ರೂ ಬಿದ್ರೂ ಇಲ್ಲೇ ಬರೋರು ಈ ಪ್ರಶ್ನೆನ ಕೇಳಬಾರ್ದು. ಸರಿ, ಏನು ಬಂದಿದ್ದು? ಅದು ಎಜೆ ಸರ್ ಹತ್ರ ಕೆಲವು ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕ್ಸ್ಕೋಬೇಕಾಗಿತ್ತು, ಅದಕ್ಕೆ ಬಂದೆ. ಇದಾರ ಎಜೆ ಸರು? ಅವರೇನೋ ಇದ್ದಾರೆ, ಆದರೆ ನಂಗೊಂದು ಡೌಟು. ಕೇಳಿಮ್ಮ. ನೀವೀಗ ಈ ಮನೆ ಸಂಬಂಧಿಯಾಗಿ ಬಂದಿದ್ದೀರೋ ಅಥವಾ ನಮ್ಮ ಕಂಪ್ನಿ ಎಂಪ್ಲಾಯಾಗಿ ಬಂದಿದ್ದೀರೋ? ನನಗೂ ಈ ಮನೆಗೂ ಸಂಬಂಧ ಇರೋದಂತೂ ಸತ್ಯ ಅಲ್ಲೇನಮ್ಮ, ಅದನ್ನಂತೂ ತೆಗಿಯೋಕ್ಕಾಗಲ್ಲ. ಸದ್ಯಕ್ಕೆ ಬ್ಯಾಂಕ್ ಕೆಲಸಕ್ಕೋಸ್ಕರ ಬಂದಿದ್ದೀನಿ. ಪಾಪ, ಏನೇ ಹೇಳಿ ಚಂದ್ರಶೇಖರ್ ಅವರೇ, ಸಂಬಂಧ ಅಂತ ಅಂದಮೇಲೆ ಅವ್ರ ಕೈ ಕೆಳಗೆ ಕೆಲಸ ಮಾಡೋದು ಅದು ಯಾವತ್ತಿದ್ರೂ ಡೇಂಜರೇ. ಇಲ್ಲಮ್ಮ, ನನಗೆ ಎಜೆ ಸರ್ ಅಂತ ಅವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಹೆಮ್ಮೆ ಇದೆ. ಅಂಥ ಸೌಭಾಗ್ಯ ತುಂಬ ಜನಕ್ಕೆ ಸಿಗಲ್ಲ, ಕೆಲವು ಜನಕ್ಕೆ ಮಾತ್ರ ಸಿಗುತ್ತೆ. ಅಂಥವರಲ್ಲಿ ನಾನು ಒಬ್ಬ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಬಕೆಟ್ ಹಿಡ್ಕೊಂಡು ಬಂದ್ಬಿಡ್ತಾರೆ ಈ ಮಿಡಲ್ ಕ್ಲಾಸ್ ಜನ. ಅವ್ರ ಒಳಗಿದ್ದಾರೆ, ಹೋಗಿ. ಥ್ಯಾಂಕ್ಸ್ ಮಾ. ಮೊದಲು ಈ ವಿಷಯನ ದುರ್ಗಕ್ಕಂಗೆ ಹೇಳಬೇಕು, ಅವರೇನಾದರೂ ವ್ಯವಸ್ಥೆ ಮಾಡ್ತಾರೆ. ರೇವತಿ ಫೋನ್ ಮಾಡ್ತಾ ಇದ್ದಾಳೆ. ಹೇಳಮ್ಮ. ಎಲ್ಲಿದ್ಯಪ್ಪ? ಅದು ಒಂದು ಸಣ್ಣ ಕೆಲಸ ಇತ್ತಮ್ಮ, ಅದಕ್ಕೆ ಬಾಸ್ ಮನೆಗೆ ಬಂದಿದ್ದೀನಿ. ಅಮ್ಮನು ಕೇಳ್ತಿದ್ದಾರೆ, ಹೇಳು. ಅಮ್ಮ ಕೇಳ್ತಿದ್ದಾಳಾ? ನಿನ್ನ ಮನೆಯಲ್ಲೇ ಇದೆಯೇನಮ್ಮ?
ಹ್ಞೂ ಅಪ್ಪ. ನೋಡು, ಅಮ್ಮನ ಹತ್ರ ಇದ್ದರೆ ಒಂದು ಸ್ವಲ್ಪ ದೂರ ಬಂದ್ಬಿಡು, ಹೇಳ್ತೀನಿ. ಹಲೋ ಹಲೋ ಅಪ್ಪ. ಹಲೋ, ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ ಅನ್ಸುತ್ತೆ. ಇರು, ಒಂದು ಸ್ವಲ್ಪ ದೂರ ಬಂದು ಮಾತಾಡ್ತೀನಿ. ಹೇಳಪ್ಪ. ಅದು ನನಗೆ ನಿಜವಾಗ್ಲೂ ಗೊಂದಲ ಆಗಿತ್ತಮ್ಮ. ನಿಮ್ಮ ಅಕ್ಕ ಇಲ್ಲಿ ಖುಷಿಯಾಗಿದ್ದಾಳೋ ಇಲ್ವೋ ಅಂತ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಅಕ್ಕ ಇನ್ನೂ ಸಿಕ್ಕಿಲ್ಲ, ನೋಡಿಬಿಟ್ಟು ಮಾತಾಡಿಕೊಂಡು ಬೇಗ ಬರ್ತೀನಮ್ಮ. ಹೌದಾ, ಸರಿ. ನಾನು ಅಮ್ಮನ ಹತ್ರ ಏನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿರ್ತೀನಿ. ನೀನು ಬೇಗ ಬಂದ್ಬಿಡು ಆಯಿತಾ? ಹಾಗೆ ಅಲ್ಲೇನು ನಡೆದ್ರು ನನ್ನ ಹತ್ರ ಬಂದಮೇಲೆ ನಿಜ ಹೇಳಬೇಕು, ಸರಿನಾ? ಆಯ್ತಮ್ಮ, ಹೇಳ್ತೀನಿ. ಹುಷಾರಪ್ಪ. ಓಕೆ, ಇರ್ತೀನಿ. ಅಯ್ಯೋ ಲಕ್ಷ್ಮಿ, ಇದು ಲೀಲಾ ಅವ್ರ ತಂದೆಗೆ ಗೊತ್ತಾಗೋದ್ರೆ ಏನು ಗತಿ? ನಾನು ಏನು ಮಾಡಲಿ ಅಕ್ಕ? ಅವ್ರನ್ನ ತಡಿಯೋಕ್ಕೆ ಟ್ರೈ ಮಾಡಿದೆ, ಸ್ವಲ್ಪ ರೂಢಾಗೋ ಮಾತಾಡಿದೆ, ಆಗ್ಲಾದರೂ ಹೋಗ್ತಾರೆ. ಈ ಮನೆಯಲ್ಲಿ ಲೀಲಾ ಅವ್ರ ಮೇಲೆ ನಡೀತಿರೋ ಅನ್ಯಾಯ ಅವಮಾನ ಅವ್ರಿಗೆ ಗೊತ್ತಾಗ್ತಿರೋ ಹಾಗೆ ನೋಡ್ಕೋಬೋದು ಅಂತ. ಆದರೆ ಅವರು ಸೀದಾ ಒಳಗಡೆ ಬಂದ್ಬಿಟ್ರು ಅಕ್ಕ. ಪಾಪ ಲಕ್ಷ್ಮಿ ಅವರು. ಇದು ಹೆಣ್ಣು ಹೆತ್ತವ್ರಿಗೆ ಮಾತ್ರ ಗೊತ್ತಾಗೋದು. ಈ ಮನೇಲಿ ಏನೇನೆಲ್ಲ ಆಗೋಯ್ತು. ಇಷ್ಟೆಲ್ಲ ಆದ್ಮೇಲೂ ಲೀಲಾ ಅವರು ಈ ಮನೇಲಿ ಖುಷಿಯಾಗಿರ್ತಾರೆ ಅಂತ ಅನ್ಕೊಳ್ಳೋದೇ ತಪ್ಪು. ಯಾಕೆಂದ್ರೆ ಇಲ್ಲಿರೋದು ಏಜೆ. ಅವರು ತಪ್ಪು ಮಾಡಿದವ್ರನ್ನ ಕ್ಷಮಿಸಲ್ಲ. ಇದಾ ತಂದೆ ಮನ್ಸಿಗೆ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೋ ಏನೋ. ಹೌದಕ್ಕ, ನನಗೂ ಅದೇ ಭಯ ಆಗ್ತಿದೆ. ಲೀಲಾ ಅವರು ಈ ಮನೇಲಿ ಪ್ರತಿ ಕ್ಷಣ ಕಣ್ಣೀರು ಹಾಕ್ತಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಅವಮಾನ ಅನುಭವಿಸ್ತಿದ್ದಾರೆ. ಈ ವಿಷಯನ ಅವ್ರ ತಂದೆಗವ್ರು ಹೇಳಲ್ಲ ಅಕ್ಕ. ಅಕಸ್ಮಾತ್ ಅವ್ರ ತಂದೆ ಗೊತ್ತಾಗ್ಬಿಟ್ರೆ ಅವ್ರು ಸುಮ್ಮನೆ ಬಿಟ್ಬಿಡ್ತಾರಾ? ಖಂಡಿತ ಬಿಡಲ್ಲ. ಅವ್ರಿಗೆ ಮಗಳಿಗಾಗ್ತಿರೋ ಅವಮಾನನ ತಡಿಬೇಕು, ಅನುಭವಿಸ್ತಿರೋ ನೋವಿನಿಂದ ಮುಕ್ತಿ ಕೊಡಿಸ್ಬೇಕು ಅಂತಿದ್ರೆ ಈಗಲೇ ಈ ಕ್ಷಣನೇ ಲೀಲಾ ಅವ್ರನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹಾಗಂತ ನಾನು ಅನ್ಕೊಂಡಿದ್ದೀನಿ. ಅವ್ರ ಜಾಗದಲ್ಲಿ ಯಾವುದೇ ತಂದೆ ಇದ್ದಿದ್ರು ಇದೇ ಕೆಲಸ ಮಾಡಿರೋರು. ದೇವ್ರೆ, ನನ್ನ ಮನ್ಸಲ್ಲಿ ಬಂದಿದ್ದ ಗೊಂದಲ ನಿಜ ಆಗ್ತಿದೆಯಲ್ಲ. ನಿಜವಾಗ್ಲೂ ಲೀಲಾ ಇಷ್ಟೊಂದು ನೋವು ಅನುಭವಿಸ್ತಾ ಇದ್ದಾಳ? ಇಲ್ಲ, ಇವರಿಬ್ರು ಹೇಳ್ತಾ ಇರೋದನ್ನ ಸುಲಭವಾಗಿ ನಂಬಕ್ಕಾಗಲ್ಲ. ಯಾವುದಕ್ಕೂ ನಾನು ಲೀಲಾ ಹತ್ರ ಮಾತಾಡೋದೇ ಒಳ್ಳೇದು. ಅಕ್ಕ, ಹೋಗಾಯ್ತು ಹೋಗಾಯ್ತು. ಈಗ ನೋಡ್ತಾ ಇರು, ಚಂದ್ರಶೇಖರ್ ಲೀಲಾನ ಈ ಮನೇಲಿ ಒಂದು ಕ್ಷಣ ಇರಬೇಡ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ನಮ್ಮ ಕೆಲಸ ಆದ ಹಾಗೆ ಲೆಕ್ಕ. ಅದು ಅದು ಲಿಪ್ಪು ಕೋರ್ಟು ಅದು ಅಯ್ಯೋಯ್ಯೋ,
ಯಾರಾದರೂ ನೋಡಿದ್ರೆ ಏನು ಗತಿ? ನಾನೇ ಮುತ್ತು ಕೊಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರಲ್ವಾ? ನಿಜವಾಗ್ಲೂ ಕೊಟ್ಟಿದ್ರೆ ಅದೊಂದು ಅರ್ಥ, ಆದರೆ ಹೀಗಾಗೋದ್ರೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಏನು ಮಾಡಲಿ? ರೀ ಒಂದು ನಿಮಿಷ ನಿಂತ್ಕೊಳ್ಳಿ ಪ್ಲೀಸ್. ರೀ ಒಂದು ನಿಮಿಷ. ಯಾಕೆ ಅದರ ಕರಿತೇನೆ ನೀನು? ನಿಮ್ಮ ಕೋಟ್ ನೋಡ್ಕೊಳ್ಳಿ. ಮುಂದೆ ಅಲ್ಲ, ಹಿಂದೆ. ಹಿಂದ್ಗಡೆ ಆದ್ರೂ ಕಣ್ಣಿದ್ಯಾ? ಹಿಂದ್ಗಡೆ ಏನಿದು? ಯಾಕೆ ಹಿಂಗೆ ಮಾಡಿದ್ಯಾ? ನನಗೆ ಗೊತ್ತಾಗ್ಲಿಲ್ಲ ರೀ, ಅದಕ್ಕೆ ನಿಮ್ಗೆ ಆಗ್ಲಿಂದ ಕೂಗ್ತಾ ಇದ್ದೆ. ಏನು ಗೊತ್ತಾಗ್ಲಿಲ್ಲ? ಅರ್ಜೆಂಟ್ ಇವೆಂಟ್ ಇದೆ, ಹೊರಗೆ ಹೋಗ್ತಾ ಇದೀನಿ. ಯಾರು ನೋಡಿದ್ರೆ ಇದನ್ನ? ಅಯ್ಯೋ ಭಗವಂತ, ನನ್ನ ಮಗಳು ಒಳ್ಳೆಯ ಇಷ್ಟು ಚೆನ್ನಾಗಿದ್ದಾರೆ, ಆದರೆ ಏಜೆ ಸೊಸೆ ಅಂದ್ರೆ ಯಾಕೆ ಹಾಗೆ ಸುಳ್ಳು ಹೇಳಿದ್ರು? ಬೇರೆ ಮಾಡೋರು ಇದ್ದು ಮಾತ್ರಕ್ಕೆ ಒಂದು ಮಾಡೋ ನೀನು ಇರ್ತೀಯಲ್ಲ, ಅದೊಂದೇ ನನಗೆ ಸಮಾಧಾನ. ಅಪ್ಪ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಬೇಕು ಅಂತ ಮಾಡ್ಲಿಲ್ಲ ರೀ, ಅದು ಮಿಸ್ ಆಗೋಯ್ತು. ಕೊಡಿ, ನಾನು ಬೇರೆ. ಅಪ್ಪ ನಮಸ್ತೆ. ನೀವು ಮಾತಾಡ್ತಾರೆ, ಒಂದು ನಿಮಿಷ ಬರ್ತೀನಿ ನಾನು. ಹಾಂ ಸರಿ ಸರಿ. ಅಪ್ಪ ಬಾಬಾ ಕುತ್ಕೊಂಡು ಮಾತಾಡೋಣ ಬಾ. ಏನಮ್ಮ, ನೆಟ್ವರ್ಕ್ ಸಿಕ್ತಾ ಅಥವಾ ನಾನಿದ್ದೆ ಅಂತ ಟವರೇ ಬಿದ್ದು ಹೋಯ್ತಾ? ಯಾಕಮ್ಮ ಏನೇನೋ ಮಾತಾಡ್ತಿದ್ಯಾ? ಏನೂ ಇಲ್ಲಮ್ಮ. ನಿಮ್ಮ ಅಪ್ಪ ಇಲ್ಲಮ್ಮ? ಅದು ನಾಲ್ಗೆ ತುದಿಲೇ ಇದೆ ಅಮ್ಮ, ಹೇಳೋಕೆ ಹೆಸರು ನೆನಪಾಗ್ತಿಲ್ಲ. ಲೇ, ನಾನು ನಿಮ್ಮಮ್ಮ, ನನ್ನ ಹತ್ರನೇ ಆಟ ಆಡ್ತೀಯಾ? ಎಲ್ಲೇ ಇದ್ದಾರೆ ನಿಮ್ಮಪ್ಪ? ಹಲೋ ಅಪ್ಪ, ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಸೈಡ್ಗೆ ಹೋಗಿ ಮಾತಾಡಿದ್ದು ನನಗೆ ಕೇಳಿಸ್ಬಾರ್ದು ಅಂತ ತಾನೇ? ಇಲ್ಲ ಅಮ್ಮ, ನಿಜವಾಗ್ಲೂ ಕೇಳಿಸ್ತಿರ್ಲಿಲ್ಲ. ಮತ್ತೆ ಹೇಳು, ಎಲ್ಲಿ ನಿಮ್ಮಪ್ಪ? ಹಾ, ಈಗ ನೆನಪಾಯ್ತು. ಜೈರಾಮ್ ಅಂಕಲ್ ಮನೆಯಲ್ಲಿ ಏನೋ ಪೂಜೆ ಇತ್ತಂತೆ, ಅದಕ್ಕೆ ಅಲ್ಲಿಗೆ ಹೋಗಿದ್ದಾರೆ. ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀಯಪ್ಪ, ಮೊದಲು ಅದನ್ನ ಬಿಡು, ಎಲ್ಲ ಸರಿ ಹೋಗುತ್ತೆ. ಹೌದಾ? ಇಷ್ಟು ದಿನ ಯಾರೇ ಕರೆದ್ರೂ ಹೋಗಲ್ಲ ಅಂತ ಇದ್ರು. ಸಂಜೆ ಆಗ್ತಿದ್ದ ಹಾಗೆ ಆಫೀಸ್ ಮುಗಿದ ತಕ್ಷಣ ಮನೆಗೆ ಬರೋರು. ಇವತ್ತೆಲ್ಲಿಗೆ ಹೋಗಿದ್ದಾರೆ ಇದ್ದಕ್ಕಿದ್ದ ಹಾಗೆ? ಹೌದಮ್ಮ, ನನಗೆ ಆ ರೀತಿ ಅನುಮಾನ ಬಂದಿತ್ತು ನಿಜ. ನೋಡ್ಬಿಟ್ಟು ಪರಿಹರಿಸ್ಕೊಳ್ಳೋಣ ಅಂತ ಬಂದೆ. ಅದಕ್ಕೆ ಸರಿಯಾಗಿ ಏಜೆ ಸೊಸೆ ಅಂದರು ನನ್ನ ಅನುಮಾನ ನಿಜ ಆಗೋ ಹಾಗೆ ಮಾತಾಡಿದ್ರ? ಎರಡು ಚುರುಕ್ಕಂತಮ್ಮ. ನಿಜವಾಗ್ಲೂ ನನ್ನ ಮಗಳು ಕಷ್ಟದಲ್ಲಿದ್ದಾಳೆ ಅಂದರೆ ಏಜೆ ಸರ್ ಹತ್ರನೇ ಮಾತಾಡೋಣ ಅಂದ್ಕೊಂಡು ಬಂದೆ. ಅಪ್ಪ, ಕಷ್ಟ ಅಂತ ಏನೂ ಇಲ್ಲಪ್ಪ. ನಾನು ಎಲ್ಲರಿಗೂ ಈ ಮನೇಲಿ ಹಾವಳಿ ಕೊಡ್ತಾ ಇದ್ದೀನಿ. ಅದು ಬಿಟ್ಟರೆ ನನಗೆ ಯಾರು ಏನೂ ತೊಂದರೆ ಮಾಡಿಲ್ಲ. ಅದನ್ನು ಕಣ್ಣಾರೆ ನೋಡಿದ್ಮೇಲೆ ನನಗೆ ನಂಬಿಕೆ ಬಂತಮ್ಮ. ಸತ್ಯನ ಭಗವಂತನೇ ದರ್ಶನ ಮಾಡಿಸ್ಬಿಟ್ಟಲ್ಲ, ನನಗೆ ಯಾವ ಭಯನೂ ಇಲ್ಲ. ಧೈರ್ಯವಾಗಿ ಮನೆಗೆ ಹೋಗ್ತೀನಿ. ಅಪ್ಪ, ಇದು ಶುರು ಮಾತ್ರ. ಈ ಮನೆಯಲ್ಲಿ ಕೆಟ್ಟೋರು ಅಂತ ಯಾರೂ ಇಲ್ಲ. ಆದರೆ ಸಿಚುವೇಶನಿಂದ ಹಾಗೆ ಮಾಡ್ತಾರೆ ಅಷ್ಟೆ. ನೀನು ನೋಡ್ತಾ ಇರೋ, ಎಲ್ರ ಮನ್ಸು ಗೆದ್ದು ಈ ಮನೆ ಸೊಸೆ ಆಗಿ ನನ್ನ ಗಂಡನ ಪಕ್ಕ ನಿಂತ್ಕೊಂಡು ಕೈ ಹಿಡ್ಕೊಳ್ಳೋ ದಿನ ಬಂದೇ ಬರುತ್ತೆ. ನೀನು ಚಿಂತೆ ಮಾಡ್ಬೇಡ, ಆಯ್ತಾ? ಆ ದಿನಕ್ಕೋಸ್ಕರ ಕಾಯ್ತೀನಮ್ಮ. ಎಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಮನೆಯವ್ರ ಹೆಸರಲ್ಲೆಲ್ಲ ಪೂಜೆ ಅರ್ಚನೆ ಮಾಡಿ ಪ್ರಸಾದ ತಂದಿದ್ದೀನಿ. ನೀವು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಕು. ನೀವೆಲ್ಲ ನಮ್ಮ ದೇವಸ್ಥಾನದ ಮೇಲೆ ಇಟ್ಟಿರೋ ಭಕ್ತಿ ಮತ್ತು ಪ್ರೀತಿಗೆ ಇದು ಭಾಳ ಕಮ್ಮಿನೇ.
ದಯವಿಟ್ಟು ಇದನ್ನ ಒಪ್ಪಿಸ್ಕೋಬೇಕು. ಒಂದು ನಿಮಿಷ. ಈ ಮನೆ ಮಹಾಲಕ್ಷ್ಮಿನ ಕರೀರಿ, ಅವ್ರ ಕೈಗೆ ಈ ಪ್ರಸಾದ ಕೊಡ್ತೀನಿ. ಅವ್ರು ತಗೊಂಡ್ರೆ ಈ ಮನೆಯವ್ರಿಗೆಲ್ಲ ಶ್ರೇಯಸ್ಕರ. ಅಕ್ಕ, ನಮ್ಮನೇನಲ್ಲಿ ಮನೆ ಬೆಳಗು ಮಹಾಲಕ್ಷ್ಮಿ ಅಂದರೆ ಯಾರಿದ್ದಾರಕ್ಕ? ದುರ್ಗಾ ಕಂಡ್ಬಿಟ್ರೆ ಇನ್ಯಾರಿರ್ತಾರೆ ಸರು? ಯಾಕೆ ಯೋಚನೆ ಮಾಡ್ತಿದ್ಯಾ ರಾಮ್? ಈ ಮನೆ ಲಕ್ಷ್ಮಿ ನಿನ್ನ ಹೆಂಡತಿ, ನನ್ನ ಸೊಸೆ ಲೀಲಾ ಕಣೋ, ಅವಳ ಹೆಸರೇ ಹೇಳು. ಸರ್ ಹೇಳ್ಬೇಡಿ, ಇದೊಂದು ಮಾತು ಹೇಳ್ಬಿಡಿ. ಆಗ ಆಗಿರೋ ನೋವನ್ನೆಲ್ಲ ಲೀಲಾ ಮೇಡಮ್ ಮರೆತು ಬಿಡ್ತಾರೆ, ಎಲ್ಲ ವಾಪಸ್ ಸರಿ ಹೋಗುತ್ತೆ. ಹೇಳಿ ಸರ್, ಲೀಲಾ ಮೇಡಮ್ ಹೆಸರು ಹೇಳಿ. ಅಕ್ಕ, ಏಜೆ ಮಿಸ್ ಆಗಿ ಲೀಲಾ ಹೆಸರು ತಗೊಂಡ್ಬಿಟ್ರೆ ಏನು ಮಾಡೋದು? ಅದಾಗಕ್ಕೆ ಚಾನ್ಸೇ ಇಲ್ಲ ಸರ್. ನಾನೇನು ಅಂತ ಏಜೆಗೆ ಚೆನ್ನಾಗಿ ಗೊತ್ತು. ಈ ಮನೆ ನಡೆಸೋ ಯೋಗ್ಯತೆ ಇರೋದು ನನಗೆ ಮಾತ್ರ. ನನ್ನ ಮಗ ನಿನ್ನ ಹೆಸರೇ ಕರೀತಾನೆ, ನೋಡ್ತಾ ಇರೋ. ಹೇಳಿ, ಇದನ್ನ ಯಾರ ಕೈ ಕೊಡ್ಲಿ? ಈ ಮನೆ ಬೆಳಗೋ ಮಹಾಲಕ್ಷ್ಮಿ ಯಾರು? ಪುರೋಹಿತ್ರೆ, ಈ ಮನೆ ಲಕ್ಷ್ಮಿ ಯಾರು ಅಂತ ಕೇಳ್ತಿದ್ದೀರಲ್ಲ, ಅದನ್ನ ನಾನು ಹೇಳ್ತೀನಿ. ಈ ಮನೆ ಯಜಮಾನಿಯಾಗಿ, ಅಭಿರಾಮ್ ಜಯಶಂಕರ್ ಅವ್ರ ಹೆಂಡತಿಯಾಗಿ, 3 ಜನ ಸೊಸೆಯಂದ್ರಿಗೆ ಅತ್ತೆ ಆಗಿ ನಾನು ಹೇಳ್ತೀನಿ. ಈ ಮನೆ ಬೆಳಗೋ ಲಕ್ಷ್ಮಿ ಯಾರಂದ್ರೆ ಅದು ದುರ್ಗಾ. ಅಕ್ಕ, ಇವಳೇನಕ್ಕ ಬಾಲಿಂದೇನೆ 6 ಹೊಡ್ಬಿಟ್ಲು? ಇಲ್ಲ ಸರು, ಫೀಲ್ಡ್ ಇಲ್ಲದೆ ಕಬಡ್ಡಿ ಆಡ್ಬಿಟ್ಲು. ದುರ್ಗಾ, ನಾನು ನಿಮ್ಮ ಅತ್ತೆಯಾಗಿ ಹೇಳ್ತಾ ಇದ್ದೀನಿ, ಬಂದು ತಗೊಳ್ಳಿ. ದುರ್ಗಾ, ದುರ್ಗಾ ಅವರೇ, ಬರೀ ತಗೊಳ್ಳೋದಷ್ಟೇ ಅಲ್ಲ, ಇದನ್ನ ದೇವ್ರ ಮುಂದೆ ಇಟ್ಟು ದೀಪ ಹಚ್ಚಿ ಈ ಮನೆಗೆ, ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ. ನಾನಿನ್ನು ಬರ್ತೀನಿ. ಇಲ್ಲೇ ಇದ್ರೆ ನಮಗೂ ಏನಾದರೂ ಮಾಡಿಬಿಡ್ತಾಳೆ. ನಡಿ. ವಿಶ್ವರೂಪ್, ನೀವು ಯಾಕ್ರಿ ಶಾಕಲ್ಲಿದ್ದೀರಾ? ಅಜ್ಜಿ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರು. ನೀವು ಯಾಕೆ ಮೇಡಮ್ ಹೀಗೆ ಮಾಡಕ್ಕೆ ಹೋದ್ರಿ? ಅದನ್ನ ನಾನು ಅಜ್ಜಿ ಹತ್ರನೇ ಹೇಳ್ತೀನಿ, ಬನ್ನಿ. ಅಲ್ವೇ ಲೀಲಾ, ಪುರೋಹಿತರು ಈ ಮನೆ ಬೆಳಗೋ ಲಕ್ಷ್ಮಿನ ಕರೀರಿ ಅಂತ ಹೇಳಿದಾಗ ರಾಮ್ ನಿನ್ನ ಹೆಸರು ತಗೋಬೇಕಿತ್ತು. ಆದರೆ ನೀನು ಅಷ್ಟರಲ್ಲೇ ಬಂದು ದುರ್ಗಾ ಹೆಸರು ಯಾಕೆ ತಗೊಂಡ? ಅಜ್ಜಿ, ನಾನು ಈ ಮನೆ ಯಜಮಾನಿ ಅಂತ ನನ್ನ ಗಂಡ ಹೇಳಿದ್ದಾರೆ, ಅದನ್ನ ನೀವು ಒಪ್ಕೊಂಡಿದ್ದೀರಾ ಅಲ್ವಾ? ಹೀಗಿರುವಾಗ
ನಾನು ಈ ಮನೆ ಸೊಸೆಯಾಗಿ ನನ್ನ ಸೊಸೆಗೆ ಸ್ಥಾನ ಕೊಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ಅಜ್ಜಿ, ಈ ಮನೆಯಲ್ಲಿ ನನ್ನ ಸ್ಥಾನನ ಯಾರೂ ತಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ಜವಾಬ್ದಾರಿಯಲ್ಲಿ, ಬುದ್ಧಿಯಲ್ಲಿ ಈ ಮನೆ ಮೇಲಿರೋ ಕಾಳಜಿ ನೋಡಿನೇ ನಾನು ದುರ್ಗಾ ಅವ್ರಿಗೆ ಆ ಸ್ಥಾನ ಕೊಟ್ಟೆ. ಈಗ ಹೇಳಿ, ನನ್ನ ಡಿಸಿಷನಲ್ಲಿ ಏನಾದರೂ ತಪ್ಪಿದ್ಯಾ? ಇಲ್ಲ ಕಣೆ, ನಿಂದು ಯಾವಾಗಲೂ ನನ್ನ ಮಗನ ಥರನೇ ಕೊಡೋ ಕೈ. ಇನ್ನೊಬ್ರಿಗೂ ಬೆಲೆ ಕೊಡಬೇಕು ಅಂತ ನಿನಗೆ ಮನಸ್ಸಿದೆಯಲ್ಲ, ನನಗಷ್ಟು ಸಾಕಮ್ಮ. ಹಾಗಿದ್ರೆ ನೀವು ಆರಾಮಾಗಿರಿ, ಜಾಸ್ತಿ ಯೋಚನೆ ಮಾಡ್ಬಿಡಿ, ಆಯ್ತಾ? ಅಜ್ಜಿ ನೋಡಿದ್ದೀನೋ ನನ್ನ ಸೊಸೆ ಮಾತು ಕೇಳಿಸ್ಕೊಂಡ್ಯಾ? ಎಷ್ಟು ಪ್ರಬುದ್ಧವಾಗಿ ಮಾತಾಡ್ತಾಳೆ ನೋಡು. ಅದೆಲ್ಲ ಓಕೆ ಅಜ್ಜಿ, ಆದರೆ ನಾನು ಹೇಳಕ್ಕೆ ಬಂದಿರೋ ವಿಷಯನೇ ಬೇರೆ. ಈಗ ಲೀಲಾ ಮೇಡಮ್ ಈ ಮನೇಲಿ ಏನು ಮಾಡಿದ್ರು ನಡೆಯುತ್ತೆ, ಯಾಕಂದರೆ ನೀವು ಅವ್ರ ಜೊತೆ ಇದ್ದೀರಾ. ನೀವು ಅವ್ರ ಜೊತೆ ಇದ್ದೀರಾ ಅನ್ನೋ ಕಾರಣಕ್ಕೆ ಮಾತ್ರ ಲೀಲಾ ಮೇಡಮ್ಗೆ ಬೆಲೆ ಸಿಗ್ತಾ ಇದೆ. ಆದರೆ ಮುಂದೆ ನೀವಿಲ್ದಿದ್ದಾಗ ಲೀಲಾ ಮೇಡಮ್ಗೆ ಇದೇ ಬೆಲೆ ಸಿಗುತ್ತಾ? ಅವರು ಈ ಮನೇಲಿ ಏನು ಮಾಡಿದ್ರು ನಡೆಯುತ್ತಾ? ಸ್ವಲ್ಪ ಯೋಚನೆ ಮಾಡಿ ಅಜ್ಜಿ. ನಾನು ಬರೆದು ಕೊಡ್ತೀನಿ ಅಜ್ಜಿ. ನೀವಿಲ್ಲದೆ ಹೋದರೆ ಈ ಮನೇಲಿ ಲೀಲಾ ಮೇಡಮ್ನ ಕಸಕ್ಕಿಂತ ಕಡೆಯಾಗಿ ನೋಡ್ಕೋತಾರೆ. ಈ ಮನೆ ಜನ ನಿಮ್ಮ ಮರ್ಯಾದೆ ಕೊಡ್ತಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾತ್ರ ನಿಮ್ಮ ಜೊತೆ ಲೀಲಾ ಮೇಡಮ್ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ. ಆದರೆ ಮುಂದೊಂದು ದಿನ ಇದ್ಯಾವುದು ಇರಲ್ಲ ಅಜ್ಜಿ. ನಾನು ತುಂಬ ಮುಂದುವರೆದು ಈ ಮಾತಾಡಿರ್ಬೋದು. ನಾನು ಮಾತಾಡಿರೋದ್ರಲ್ಲಿ ನಿಮಗೇನಾದರೂ ಬೇಜಾರಾಗಿದ್ದರೆ ನಾನು ಕ್ಷಮಿಸಿ. ನೀ ಹೇಳಿದ್ದೆಲ್ಲ ಸರಿಯಾಗೇ ಇದೆ. ಅದರೊಳಗೆ ಬೇಜಾರು ಮಾಡ್ಕೊಳ್ಳೋದೇನಿದೆ ಹೇಳು? ಆದರೆ ಈ ದಿಕ್ಕಲ್ಲಿ ನಾನು ಯೋಚನೆ ಮಾಡೇ ಇರಲಿಲ್ಲ.